ಅಯೋಧ್ಯೆ ರಾಮ ಮಂದಿರದ ಇತಿಹಾಸವನ್ನ ನೋಡಿದ್ರೆ ಅಲ್ಲಿ ಮಸೀದಿ ಕೆಡವಿ ಮಂದಿರ ನಿರ್ಮಾಣವಾಗ್ತಾ ಇದೆ. ರಾಮ ಮಂದಿರದ ಬಗ್ಗೆ ಶರದ್ ಪವಾರ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಸೀದಿ ಕೆಡವಿ ಮಂದಿರ ನಿರ್ಮಾಣವಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶರದ್ ಪವಾರ್. ಈಗ ಈ ಹೇಳಿಕೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಈಗ ಮತ್ತೊಮ್ಮೆ ಚರ್ಚೆಗೆ ಗುರಿಯಾಗಿದ್ದಾರೆ. ರಾಮ ಮಂದಿರದ ಶಿಲಾನ್ಯಾಸ ನಡೆಸಿದ್ದು ರಾಜೀವ್ ಗಾಂಧಿ. ಬಳಿಕ ರಾಮ ಮಂದಿರದ ಪ್ರಕರಣ ನ್ಯಾಯಾಲಯದಲ್ಲಿತ್ತು. ಹಲವು ವರ್ಷಗಳ ಬಳಿಕ ರಾಮ ಮಂದಿರ ತೀರ್ಪು ಬಂದಿದೆ. ಮಂದಿರವನ್ನ ಬಿಜೆಪಿ ವೋಟ್ಗಾಗಿ ಬಳಸಿಕೊಳ್ತಾ ಇದೆ. ರಾಮನಲ್ಲಿ ಅವರ ನಂಬಿಕೆಯನ್ನ ನಾನು ಗೌರವಿಸ್ತೇನೆ, ಆದ್ರೆ ಬಡತನವನ್ನ ತೊಡೆದು ಹಾಕಲು ಉಪವಾಸ ಆಚರಿಸಿ ಅಂತ ನಿಪ್ಪಾಣಿಯಲ್ಲಿ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ವಿವಾದದ ಸ್ವರೂಪ ಪಡಿತಾ ಇದೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಹಲವಾರು ನಾಯಕರು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ವಿವಾದಕ್ಕೆ ಎಡೆಮಾಡಿಕೊಡ್ತಾ ಇದೆ. ಈಗ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರು ನೀಡಿರುವಂತಹ ಹೇಳಿಕೆ ಕೂಡ ವಿವಾದಕ್ಕೆ. ಅಯೋಧ್ಯೆ ರಾಮ ಮಂದಿರದ ಇತಿಹಾಸವನ್ನ ನೋಡಿದ್ರೆ ಇಲ್ಲಿ ಮಸೀದಿಯನ್ನ ಕೆಡವಿ ಇಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಿದೆ ಅನ್ನುವಂತಹ ಹೇಳಿಕೆ ಈಗ ವಿವಾದದ ಸ್ವರೂಪ ಪಡೆದಿದೆ. ಇನ್ನು ರಾಜೀವ್ ಗಾಂಧಿ ಅವರು ರಾಮ ಮಂದಿರದ ಶಿಲಾನ್ಯಾಸವನ್ನ ನಡೆಸಿದ್ರು. ಬಳಿಕ ರಾಮ ಮಂದಿರದ ಪ್ರಕರಣ ನ್ಯಾಯಾಲಯದಲ್ಲಿತ್ತು. ಹಲವು ವರ್ಷಗಳ ಬಳಿಕ ರಾಮ ಮಂದಿರ ತೀರ್ಪು ಬಂದಿದೆ. ಈಗ ಈ ಮಂದಿರವನ್ನ, ಈ ರಾಮ ಮಂದಿರ ವಿಚಾರವನ್ನ ಬಿಜೆಪಿ ವೋಟ್ಗಾಗಿ ಬಳಸಿಕೊಳ್ತಾ ಇದೆ ಅಂತ ಹೇಳಿದ್ದಾರೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್. ಶರದ್ ಪವಾರ್ ಅವರ ಹೇಳಿಕೆ ಈಗ ವಿವಾದವಾಗಿದೆ. आजच्या केंद्र सरकार या प्रश्नाची दुसऱ्या धार्मिक प्रश्नावर लोकांचं मन वळवण्याचा प्रयत्न करतात. अयोध्येचा श्रीराम, मर्यादा पुरुष श्रीराम याच्याबद्दलचा आदर या देशाच्या सगळ्या लोकांना, त्याचा कुणी आनंदच नाही. जरूर मर्यादा पुरुष रामच्या बद्दलच्या आदराच्या भावना या देशाच्या कोट्यावधी लोकांच्या मनात आहेत. देशाबाहेरचे सुद्धा जे भारतीय आहेत ते त्यांच्याही मनामध्ये आहे. पण आज काय दिसतं, आज लोकांचे प्रश्न हे बाजूला ठेवायचे आणि